ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಪಲ್ಲವಿ ಭಟ್. ಪರಿಷತ್ ಈಶಾನ್ಯ ಪದವೀಧರ ಚುನಾವಣೆ ಅದಕ್ಕೆ ಸಂಬಂಧಪಟ್ಟಂತ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡ್ಬರೋಣ. ಪರಿಷತ್ ಈಶಾನ್ಯ ಪದವೀಧರ ಚುನಾವಣೆ ಇಂದು ಮೇಲ್ಮನೆಯ 6 ಸ್ಥಾನಗಳಿಗೆ ಮತದಾನ ನಡೀತಾ ಇದೆ. 3 ಶಿಕ್ಷಕರ 3 ಪದವೀಧರ ಕ್ಷೇತ್ರಕ್ಕೆ ಬೆಳಗ್ಗೆ 8 ಗಂಟೆಯಿಂದ ವೋಟಿಂಗ್ ಆರಂಭವಾಗಿದೆ. ಬೆಳಗ್ಗೆ 8ರಿಂದ ಸಂಜೆ 4ರವರೆಗೆ ಈ ಒಂದು ಮತದಾನ ನಡೆಯಲಿದೆ. ಬೆಂಗಳೂರಿನಲ್ಲಿ ಶಾಂತ ರೀತಿಯಲ್ಲಿ ಮತದಾನ ಕಾರ್ಯ ನಡೀತಾ ಇರುವಂತಹದ್ದು. ಜಿಲ್ಲಾ ಚುನಾವಣಾಧಿಕಾರಿಯಿಂದ ಮತದಾನ ಕೂಡ ಆಗಿದೆ. ಬಿಬಿಎಂಪಿಯ ಮುಖ್ಯ ಆಯುಕ್ತರಾಗಿರುವ ತುಷಾರ್ ಗಿರಿನಾಥ್ ಕೂಡ ಮತದಾನವನ್ನ ಮಾಡಿದ್ದಾರೆ, ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಬ್ಯಾಟರಾಯನಪುರದಲ್ಲಿ ತುಷಾರ್ ಗಿರಿನಾಥ್ ಮತ ಚಲಾವಣೆಯನ್ನ ಮಾಡಿದ್ದಾರೆ. ವಿಧಾನ ಪರಿಷತ್ನ 3 ಪದವೀಧರ ಹಾಗೂ 3 ಶಿಕ್ಷಕರ ಕ್ಷೇತ್ರಗಳಿಗೆ ಮತದಾನ ನಡೀತಾ ಇದೆ. ಈಶಾನ್ಯ ಪದವೀಧರ, ಬೆಂಗಳೂರು ಪದವೀಧರ, ಇದರ ಜೊತೆಗೆ ನೈಋತ್ಯ ಪದವೀಧರ ಹಾಗೂ ಆಗ್ನೇಯ ಶಿಕ್ಷಕರ, ನೈಋತ್ಯ ಶಿಕ್ಷಕರ, ದಕ್ಷಿಣ ಶಿಕ್ಷಕರ ಕ್ಷೇತ್ರಗಳಿಗೆ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಮತದಾನ ನಡೆಯಲಿದೆ. ಹಾಗೆಯೇ ಬೆಳಗ್ಗೆ 8 ಗಂಟೆಯಿಂದ ಈ ಒಂದು ಮತದಾನದ ಪ್ರಕ್ರಿಯೆ ಆರಂಭವಾಗಿದೆ. ವಿಧಾನ ಪರಿಷತ್ನ 6 ಕ್ಷೇತ್ರಗಳಿಗೆ ಓರ್ವ ಮಹಿಳೆ ಸೇರಿ ಒಟ್ಟು 78 ಅಭ್ಯರ್ಥಿಗಳು ಇದೀಗ ಅಂತಿಮ ಕಣದಲ್ಲಿ ಇರುವಂತಹದ್ದು. ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಮರಿತಿಬ್ಬೇಗೌಡ, ನೈಋತ್ಯ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಧನಂಜಯ್ ಸರ್ಜಿ, ಹಾಗೆಯೇ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆಯನೂರು ಮಂಜುನಾಥ್ ಅವರು, ನೈಋತ್ಯ ಶಿಕ್ಷಕರ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕೆಕೆ ಮಂಜುನಾಥ್ ಅವರು, ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿ ಕೆ ರಘುಪತಿ ಭಟ್ ಅವರು ಕಣದಲ್ಲಿ ಇರುವಂತಹದ್ದು. ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ವಿವೇಕಾನಂದ ಅವರು ಕಣದಲ್ಲಿ ಇಳಿದಿದ್ದಾರೆ. ಹಾಗೆಯೇ ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ರುಪ್ಸಾ ಸಂಘಟನೆಯ ಅಧ್ಯಕ್ಷರಾಗಿರುವ ಲೋಕೇಶ್ ತಾಳಿಕಟ್ಟೆ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಹಾಗೆಯೇ ಈಶಾನ್ಯ ಕರ್ನಾಟಕ ಪದವೀಧರ ಕ್ಷೇತ್ರ ಚುನಾವಣೆಯಲ್ಲಿ ಪ್ರಾಶಸ್ತ್ಯ ಹೊಂದಿರುವಂತದ್ದು, ಮತದಾನ ಮಾಡುವಾಗ ಭಾರತದ ಚುನಾವಣಾ ಆಯೋಗದ ಚಿಹ್ನೆಯನ್ನ ಹೊಂದಿರುವಂತಹ ವೈಲೆಟ್ ಬಣ್ಣದ ಸ್ಕೆಚ್ ಪೆನ್ ಅನ್ನ ಮಾತ್ರ ಬಳಸಬೇಕು ಅನ್ನುವಂತಹ ಕೆಲವೊಂದು ರೂಲ್ಸ್ ಗಳನ್ನ ಕೂಡ ಇಲ್ಲಿ ಮಾಡಿರುವಂತಹದ್ದು. ಒಟ್ಟಾರೆ ಇಂದು ಮೇಲ್ಮನೆಯ 6 ಸ್ಥಾನಗಳಿಗೆ ಮತದಾನ ನಡೀತಾ ಇದೆ. ಇದರಲ್ಲಿ 3 ಶಿಕ್ಷಕರ ಹಾಗೂ 3 ಪದವೀಧರ ಕ್ಷೇತ್ರಕ್ಕೆ ಪ್ರಮುಖವಾಗಿ ವೋಟಿಂಗ್ ಅನ್ನ ಮಾಡಲಾಗುತ್ತೆ. ಇದರ ಜೊತೆಗೆ ಈ ಒಂದು ಪ್ರಕ್ರಿಯೆ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಈ ಒಂದು ಮತದಾನದ ಪ್ರಕ್ರಿಯೆ ನಡೆಯಲಿದೆ. ಹಾಗೆಯೇ ಅದರಲ್ಲೂ ಪ್ರಮುಖವಾಗಿ ನಾವು ಬೆಂಗಳೂರನ್ನ ನೋಡೋದಾದ್ರೆ ಬಹಳ ಶಾಂತ ರೀತಿಯಲ್ಲಿ ಈ ಒಂದು ಮತದಾನದ ಪ್ರಕ್ರಿಯೆ ಬೆಳಗ್ಗೆಯಿಂದ ಆರಂಭವಾಗಿದೆ. ಹಾಗೆ ಸಂಜೆ 4 ಗಂಟೆ ತನಕ ನಡೆಯುವಂತಹ ಸಾಧ್ಯತೆ ಕೂಡ ಬಹಳ ದಟ್ಟವಾಗಿ ಕಂಡು ಬರ್ತಾ ಇದೆ. ಜಿಲ್ಲಾ ಚುನಾವಣಾಧಿಕಾರಿಯಿಂದ ಕೂಡ ಇದೀಗ ಮತದಾನ ಆಗಿರುವಂತಹದ್ದು. ಬಿಬಿಎಂಪಿಯ ಮುಖ್ಯ ಆಯುಕ್ತರಾಗಿರುವಂತಹ ತುಷಾರ್ ಗಿರಿನಾಥ್ ಕೂಡ ತಮ್ಮ ಹಕ್ಕನ್ನ ಬೆಳ್ಳಂಬೆಳಗ್ಗೆ ಚಲಾಯಿಸಿದ್ದಾರೆ. ಬ್ಯಾಟರಾಯನಪುರದಲ್ಲಿ ತುಷಾರ್ ಗಿರಿನಾಥ್ ಮತ ಚಲಾವಣೆಯನ್ನ ಮಾಡಿದ್ದಾರೆ. ಇದು ಮೇಲ್ಮನೆಯ 6 ಸ್ಥಾನಗಳಿಗೆ ಪ್ರಮುಖವಾಗಿ ಮತದಾನ ನಡೀತಾ ಇರುವಂತದ್ದು. ವಿಧಾನ ಪರಿಷತ್ನ 3 ಪದವೀಧರ ಹಾಗೂ 3 ಶಿಕ್ಷಕರ ಕ್ಷೇತ್ರಗಳಿಗೆ ಮತದಾನ ಆರಂಭವಾಗಿದೆ. ಬೆಳಗ್ಗೆ 8 ಗಂಟೆಯಿಂದ ಆರಂಭವಾಗಿರುವಂತಹ ಈ ಒಂದು ಮತದಾನದ ಪ್ರಕ್ರಿಯೆ ಸಂಜೆ 4 ಗಂಟೆಯವರೆಗೆ ಈ ಒಂದು ಪ್ರಕ್ರಿಯೆ ನಡೆಯೋದಕ್ಕೆ ಅವಕಾಶವನ್ನ ಇಲ್ಲಿ ಕಲ್ಪಿಸಿಕೊಡಲಾಗಿದೆ.
ಅದರಲ್ಲೂ ಪ್ರಮುಖವಾಗಿ ಈಗ ಈಶಾನ್ಯ ಪದವೀಧರ ಹಾಗೆಯೇ ಬೆಂಗಳೂರು ಪದವೀಧರ, ನೈಋತ್ಯ ಪದವೀಧರ ಹಾಗೂ ಆಗ್ನೇಯ ಶಿಕ್ಷಕರ ಮತ್ತೆ ನೈಋತ್ಯ ಶಿಕ್ಷಕರ, ದಕ್ಷಿಣ ಶಿಕ್ಷಕರ ಕ್ಷೇತ್ರಗಳಿಗೆ ಬೆಳಿಗ್ಗೆ 8 ಗಂಟೆಯಿಂದ ಮತದಾನದ ಪ್ರಕ್ರಿಯೆ ಆರಂಭವಾಗಿರುವಂಥದ್ದು. ವಿಧಾನ ಪರಿಷತ್ನಲ್ಲಿ ಇರುವಂತಹ 6 ಕ್ಷೇತ್ರಗಳಿಗೆ ಓರ್ವ ಮಹಿಳೆ ಅಭ್ಯರ್ಥಿ ಸೇರಿ ಒಟ್ಟು 78 ಅಭ್ಯರ್ಥಿಗಳು ಇದೀಗ ಅಂತಿಮ ಕಣದಲ್ಲಿ ಇರುವಂಥದ್ದು. ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಮರಿತಿಬ್ಬೇಗೌಡ ಅವರು ಕಣದಲ್ಲಿ ಇಳಿದಿದ್ದಾರೆ. ಹಾಗೆಯೇ ನೈಋತ್ಯ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಧನಂಜಯ್ ಸರ್ಜಿ ಅವರು ಕಣದಲ್ಲಿ ಇದ್ದಾರೆ. ಇದರ ಜೊತೆಗೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆಯನೂರು ಮಂಜುನಾಥ್ ಅವರು ಕೂಡ ಕಣದಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿ ಕೆ ರಘುಪತಿ ಭಟ್ ಅವರು ಕಣದಲ್ಲಿ ಪ್ರಮುಖವಾಗಿದ್ದಾರೆ. ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ವಿವೇಕಾನಂದ, ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ರುಪ್ಸಾ ಸಂಘಟನೆಯ ಅಧ್ಯಕ್ಷರಾಗಿರುವಂತಹ ಲೋಕೇಶ್ ತಾಳಿಕಟ್ಟೆ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. 4 ಗಂಟೆವರೆಗೂ ನಡೀತಾ ಇದೆ. ಅರ್ಹರ್ ಗ್ರಾಜುಯೇಟ್ಸ್ ಎಲ್ಲರಿಗೂ ಸ್ಪೆಷಲ್ CLದು ವ್ಯವಸ್ಥೆ ಇದೆ. ನಮ್ಮ ಹತ್ರ 106 ಪೊಲೀಸ್ ಸ್ಟೇಷನ್ಸ್ ಇದೆ. ಅದಕ್ಕೆಲ್ಲ ಇವತ್ತು ಆಗಿ 4 ಗಂಟೆ ಮುಕ್ತಾಯ ಆಗಿ ಬಂದ್ಬಿಡುತ್ತೆ. ನಮ್ಮ ರೀಮಸ್ಟಿಂಗ್ ಸೆಂಟರ್ಗೆ ಬಂದ್ಬಿಡುತ್ತೆ. ಸರ್ ಪದವೀಧರ ಸಾಕಷ್ಟು ತಾರೀಕಿಗೆ ಎಣಿಕೆ ಇರುತ್ತೆ ಸರ್, ಪದವೀಧರದಿಲ್ಲ ಸರ್. ಅದಕ್ಕಾಗಿ ಏನೇನೋ IC ಮಾಡಬೇಕಾಗಿರುತ್ತೆ ಅದು ನಾವು ಮಾಡಿದ್ದೇವೆ, ಸೂಚನೆನೂ ಕೊಟ್ಟಿದ್ದೇವೆ. ಬಟ್ ಆದರೂ ಸಹ ಈಗ ಸಂಖ್ಯೆ ಇನ್ಕ್ರೀಸ್ ಆಗಿದೆ, ಬಹಳ ಜಾಸ್ತಿ ಇನ್ಕ್ರೀಸ್ ಆಗಿದೆ. ಲಾಸ್ಟ್ ಕಂಪೇರ್ ಮಾಡಿದರೆ we are 1 ಲಕ್ಷ ಮೇಲೆ ಇದ್ದೀವಿ. ಅಂದರೆ ಲಾಸ್ಟ್ ಇಯರ್ ಬಹಳ ಕಡಿಮೆ ಇತ್ತು, ಅದಕ್ಕೆ 2% ಇನ್ಕ್ರೀಸ್ ಆಗಿದೆ. ಇನ್ನೂ ಜಾಸ್ತಿ ಹೇಗೆ ತಿಳುವಳಿಕೆ ಬರುತ್ತೆ ಜನರಿಗೆ ಅದು ಮಾಡ್ತಾ ಹೋಗ್ತಾರೆ. ಗಂಟೆಗೆಯಿಂದ 4 ಗಂಟೆವರೆಗೂ